ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತಿನ ತರಗತಿಯಲ್ಲಿ 2006ರಲ್ಲಿ ನಡೆದಂಥ ದೈಹಿಕ ಶಿಕ್ಷಣ ಶಿಕ್ಷಕರ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಈ ಬಗೆಗಿನ ಸಿದ್ಧಾಂತಗಳಲ್ಲಿ ಯಾವುದರ ಜೊತೆಗೆ ಕಾರ್ಲ್ ಗ್ರೂಸ್ರ ಹೆಸರು ಸಂಯೋಜಿತವಾಗಿದೆ? ಮೂಲ ಪ್ರವೃತ್ತಿ ರೂಢಿವಾದ. ಡಾಕ್ಟರ್ ಜಿ.ಡಿ. ಬೋವಸ್ರ ಪ್ರಕಾರ ಸರ್ವೇಸಾಮಾನ್ಯವಾಗಿ ಮಗುವೊಂದರ ಬುದ್ಧಿಸೂಚ್ಯಂಕದ ಹರಿವು ಎಷ್ಟಿರ್ತದೆ ಅಂದರೆ 70ರಿಂದ 120. ಸಿಂಗಲ್ ಲೀಗ್ ಪಂದ್ಯಾವಳಿಯಲ್ಲಿ ಪಂದ್ಯಗಳ ಒಟ್ಟು ಸಂಖ್ಯೆಯನ್ನು ಲೆಕ್ಕಹಾಕಲು n(n-1)/2 ಬಾಹ್ಯ ವಸ್ತುಗಳನ್ನು ಶ್ವಾಸಕೋಶಗಳನ್ನು ಪ್ರವೇಶಿಸದಂತೆ ತಡೆಯುವ ಕಾರ್ಯವನ್ನು ನಿರ್ವಹಿಸುವುದು ಸೀಲಿಯಂ. 2008ರ ಬೇಸಿಗೆ ಒಲಿಂಪಿಕ್ಸ್ ಜರುಗುವ ಸ್ಥಳ ಬೀಜಿಂಗ್. ನೀರಿನಲ್ಲಿ ಕರಗಬಲ್ಲ ಜೀವಸತ್ವಗಳು B1, B2, B6, B12. ಸ್ಟೇಡಿಯೋಮೀಟರನ್ನು ಯಾವುದನ್ನು ಅಳೆಯಲು ಉಪಯೋಗಿಸುತ್ತಾರೆ ಅಂದರೆ ವ್ಯಕ್ತಿಯ ಎತ್ತರ. ಡಿಸ್ಕಸ್ ಎಸೆದ ವೃತ್ತದ ಅಳತೆ 7.857 ಮೀಟರ್. ವಾಲಿಬಾಲ್ ಪಂದ್ಯದಲ್ಲಿ ಲಿಬಿರೋ ಆಟಗಾರನಿಗೆ ಇರುವ ಅವಕಾಶದ ಮಿತಿ ಅಂಡರ್ ಹ್ಯಾಂಡ್ ಪಾಸ್. ಅಷ್ಟಾಂಗ ಯೋಗದ ಯಮದಲ್ಲಿ ಸೂಚಿತವಾಗಿಲ್ಲದಿರುವುದು ಶೌಚ. 2006ರ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ನಲ್ಲಿ ಪುರುಷರ ವಿಭಾಗದಲ್ಲಿ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ನಡಾಲ್. ಭಾರತದ ಪ್ರಸ್ತುತ ರಾಷ್ಟ್ರಗೀತೆಯನ್ನು ರಚಿಸಿದವರು ರವೀಂದ್ರನಾಥ್ ಟ್ಯಾಗೋರ್. ಮನುಷ್ಯನ ಶರೀರದಲ್ಲಿ ಅತಿ ಉದ್ದನೆಯ ಐಚ್ಛಿಕ ಸ್ನಾಯು ಸರ್ಟೋರಿಯಸ್. ಪ್ಲೇಟೋರವರ ಹೆಸರು ಸಂಯೋಜಿತವಾಗಿರುವ ಪಂಥ ಆದರ್ಶವಾದ. ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನು ವರ್ಗೀಕರಿಸಲು C.H. ಮೆಕ್ಲಾಯ್ ಸಲಹೆ ಮಾಡಿರುವ ಸೂತ್ರ ಸೂಚಿ (20 × ವಯಸ್ಸು (+6 × ಎತ್ತರ ತೂಕ). ಪ್ರಾಚೀನ ಒಲಿಂಪಿಕ್ ಆಟಗಳನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಗಿದೆ? ಕ್ರಿಸ್ತಪೂರ್ವ ಇದು ಮೂರನೇ ಆಪ್ಷನ್ ತಪ್ಪಿದೆ. ಕ್ರಿಸ್ತಪೂರ್ವ 776. ಆಹಾರದ ಘಟಕಗಳಲ್ಲಿ ಯಾವುದನ್ನು ಮನುಷ್ಯನ ಶರೀರದ ಜೀವಕೋಶವನ್ನು ಕಟ್ಟುವ ಅದು ಬ್ಲಾಕ್ ಅಥವಾ ಎಂದು ಪರಿಗಣಿಸಲಾಗಿದೆ ಅಂದರೆ ಸಸಾರಜನಕಗಳು. ಈ ಕೆಳಗೆ ಸೂಚಿಸಿರುವವುಗಳಲ್ಲಿ ಯಾವ ಚಟುವಟಿಕೆಯ ಸ್ಫೋಟಕ ಶಕ್ತಿಯನ್ನು ಅಳೆಯಲು ನೆರವಾಗುತ್ತದೆ ಅಂದರೆ ವರ್ಟಿಕಲ್ ಜಂಪ್. ಅಷ್ಟಾಂಗ ಯೋಗದಲ್ಲಿನ 8ನೆಯ ಬಾಹು ಅಂದರೆ ಸಮಾಧಿ. 400 ಮೀಟರ್ಸ್ ಹರ್ಡಲ್ ಸ್ಪರ್ಧೆಯಲ್ಲಿ ಪ್ರಾರಂಭದ ಗೆರೆಯಿಂದ ಮೊದಲನೇ ಹರ್ಡಲ್ಸ್ಗೆ ಇರುವ ಅಂತರ ಅಂದರೆ 45 ಮೀಟರ್. ಬ್ಯಾಡ್ಮಿಂಟನ್ ಆಟದ ಡಬಲ್ಸ್ನಲ್ಲಿ ಪಾರ್ಶ್ವಗೆರೆಯ ಮೇಲೆ ನೆಟ್ನ ಎತ್ತರ 1.55 ಮೀಟರ್. ಥಾಮಸ್ ಕಪ್ ಯಾವ ಆಟಕ್ಕೆ ಸಂಬಂಧಿಸಿದೆ ಅಂದರೆ ಬ್ಯಾಡ್ಮಿಂಟನ್. ಮನುಷ್ಯನ ದೇಹದಲ್ಲಿರುವ ಹೃದಯದ ಸ್ಥಾನ ಎದೆಗೂಡಿನ ಮಧ್ಯಭಾಗದಿಂದ ಸ್ವಲ್ಪ ಎಡಕ್ಕೆ. ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನ ಆಗಸ್ಟ್ 29. ಏಷ್ಯನ್ ಗೇಮ್ಸ್ನ ಜನಕ J.D. ಸಂಧಿ. ಒಲಿಂಪಿಕ್ಸ್ ಧ್ವಜದಲ್ಲಿರುವ ಪರಸ್ಪರ ಜೋಡಣೆಗಳ ವರ್ತುಲಗಳ ಸಂಖ್ಯೆ 5. ಉತ್ತರ ಮನೋವೃತ್ತಿ ಮತ್ತು ಉತ್ತಮ ವರ್ತನೆಗಳನ್ನು ರೂಪಿಸಲು ನೆರವಾಗುವ ಕಲಿಕೆಯ ವಿಧಾನ ಸಮವಾಯು ಕಲಿಕೆ. ಪಿತ್ತರಸವನ್ನು ಉತ್ಪಾದಿಸುವ ಅಂಗ ಮೆದುಜೀರಕ ಗ್ರಂಥಿ. 17 ತಂಡಗಳಲ್ಲಿ ಸಿಂಗಲ್ ನಾಕೌಟ್ ತಾಲೂಕಿನಲ್ಲಿ ಬೈ ಪಡೆಯುವ ತಂಡಗಳ ಸಂಖ್ಯೆ 15. ಕೆಂಪು ರಕ್ತ ಕಣಗಳ ಉತ್ಪಾದನೆ ಮತ್ತು ಸಹಜ ಬೆಳವಣಿಗೆಗೆ ಅಗತ್ಯವಾದ ಜೀವಸತ್ವ B12. ಜಾವೆಲಿನ್ ಎಸೆತದ ರನ್ವೇ ಅಗಲ 4 ಮೀಟರ್. ವಾಲಿಬಾಲ್ ಆಟಕ್ಕೆ ಉಪಯೋಗಿಸುವ ಆ್ಯಂಟೆನಾದ ಉದ್ದ 1.80 ಮೀಟರ್. ಉಪಯೋಗಿಸುವುದರಿಂದ ನಾವು ಕಲಿಯುತ್ತೇವೆ ಮತ್ತು ಉಳಿಸಿಕೊಳ್ಳುತ್ತೇವೆ ಮತ್ತು ಅನುಪಯೋಗದಿಂದ ಮರೆಯುತ್ತೇವೆ ಎಂಬುದನ್ನು ಯಾವ ನಿಯಮ ಸೂಚಿಸುತ್ತದೆ ಅಂದರೆ ಅಭ್ಯಾಸ ನಿಯಮ. ಆನ್ ಇವನ್ ಬಾರ್ ಸಲಕರಣೆ ಉಪಯೋಗಿಸುವ ಸ್ಪರ್ಧೆ ಜಿಮ್ನಾಸ್ಟಿಕ್. ವಾಲಿಬಾಲ್ ಕಂಡುಹಿಡಿದವರು W.G. ಮಾರ್ಗನ್. ಮೊಣಕಾಲು ಸಂದು ಈ ಗುಂಪಿಗೆ ಸೇರ್ತಂದರೆ ಮರಡು ಸಂದು. ಸೀನಿಯರ್ ಖೋಖೋ ಗ್ರೌಂಡ್ನಲ್ಲಿ ಎಂಟ್ರಿ ಝೋನ್ನ ಉದ್ದ 8 ಮೀಟರ್. ಎಕ್ಸ್ ಬಾತ್ ಒಂದು ತೆರನಾದ ಉಷ್ಣ ಚಿಕಿತ್ಸೆ. ಕೆಳಗೆ ಸೂಚಿಸುವಲ್ಲಿ ಯಾವುದು ಫುಟ್ಬಾಲ್ ಆಟಕ್ಕೆ ಸಂಬಂಧಿಸಿಲ್ಲ? ಹಿಟ್ ಇನ್. ಸ್ಟ್ಯಾಂಡರ್ಡ್ ಟ್ರ್ಯಾಕ್ನಲ್ಲಿ ಓಟದ ದಾರಿಯ ಕನಿಷ್ಠ ಅಗಲ 1.22 ಮೀಟರ್. 2006ನೇ ಇಸ್ವಿಯ ಫಿಫಾ ವಿಶ್ವಕಪ್ ಪಂದ್ಯಾವಳಿ ನಡೆದ ದೇಶ ಜರ್ಮನಿ. ಟೈಫಾಯ್ಡ್ ಜ್ವರದ ಕಾರಕ ಬ್ಯಾಕ್ಟೀರಿಯಾ. ರಕ್ತ ಹೆಪ್ಪುಗಟ್ಟುವಿಕೆಗೆ ಅಗತ್ಯವಾಗಿ ಬೇಕಾದ ಜೀವಸತ್ವ K. ಎಷ್ಟು ಒಳವ್ಯಾಸವುಳ್ಳ ವರ್ತುಲದೊಳಗೆ ಹಾಕಿ ಸ್ಟಿಕ್ ಚಲಿಸಬೇಕು? 51 mm. ಈ ಕೆಳಗೆ ನಮೂದಿಸಿರುವ ಯಾವುದು W.H. ಸೆಲ್ರ ವರ್ಗೀಕೃತ ದೇಹ ಪ್ರಕಾರಗಳಿಗೆ ಸೇರಿಲ್ಲ? ಅಥ್ಲೆಟಿಕ್. ಮನುಷ್ಯನ ದೇಹದ ಗ್ರಂಥಿಗಳಲ್ಲಿ ಯಾವುದು ಪ್ರಮುಖ ಗ್ರಂಥಿ? ಪಿಟ್ಯುಟರಿ ಗ್ರಂಥಿ. ಯಾವ ಆಮ್ಲವು
ಶೇಖರಣೆಗೆ ಆಯಾಸಕ್ಕೆ ಕಾರಣ ಆಗ್ತದಂದರೆ ಲ್ಯಾಕ್ಟಿಕ್ ಆಮ್ಲ. ಪುರುಷರ ಕಬಡ್ಡಿ ಅಂಕಣದ ಅಳತೆ 30 ಮೀಟರ್ ಇಂಟು 10 ಮೀಟರ್ 13 ಇಂಟು 10 ಮೀಟರ್ ಅಂತ 13 ಮೀಟರ್ ಉದ್ದ, 10 ಮೀಟರ್ ಅಗಲ. ಎತ್ತರಿಸಿದ ಒಳಕಟ್ಟಿಲ್ಲದ ಟ್ರ್ಯಾಕ್ನ RDR 19.25 ಮೀಟರ್ ಇದ್ದಲ್ಲಿ ಅದರ CDR ಎಷ್ಟು ಅಂದರೆ 19.5 ಮೀಟರ್. ಬಲವನ್ನು ಅಳೆಯಲು ಉಪಯೋಗಿಸುವ ಸಾಧನ ಡೈನಮೋಮೀಟರ್. ಭಾರತ ರಾಷ್ಟ್ರಧ್ವಜದಲ್ಲಿರುವ ಶ್ವೇತವರ್ಣ ಪಟ್ಟಿಯಲ್ಲಿರುವ ಚಕ್ರದ ಬಣ್ಣ ನೀಲಿ. ಬುದ್ಧಿಶಕ್ತಿ ಸೂಚ್ಯಂಕ ಲೆಕ್ಕ ಹಾಕಲು ಉಪಯೋಗಿಸುವ ಸೂತ್ರ IQ MA/CA × 100. ಪ್ರಥಮ ಆಧುನಿಕ ಒಲಿಂಪಿಕ್ ಆಟಗಳನ್ನು 1890ರಲ್ಲಿ ನಡೆಸಿದ ದೇಶ ಗ್ರೀಸ್. ಒಲಿಂಪಿಕ್ ಆದರ್ಶಗಳಾದ ಅಲ್ಟಿಯಸ್ ಅಂದರೆ ಹೆಚ್ಚು ವೇಗ. 2006ರ ಟೂರ್ ಡಿ ಫ್ರಾನ್ಸ್ ವಿಶ್ವ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ವಿಜೇತನಾಗಿ ನಂತರ ಔಷಧ ಸೇವನೆಯ ಅಪಾದನೆ ಅನ್ವಯ ಅನರ್ಹಗೊಳಿಸಲ್ಪಟ್ಟ ಕ್ರೀಡಾಪಟು ಲ್ಯಾಂಡಿಸ್. ಬಾಸ್ಕೆಟ್ಬಾಲ್ ಆಟದ ರಿಂಗ್ನ ಒಳವ್ಯಾಸ 45 ಸೆಂಟಿಮೀಟರ್. ಡಿಸ್ಕಸ್ ಎಸೆತ ಸೆಕ್ಟರ್ ಗೆರೆಗಳ ನಡುವಿನ ಕೋನ 34.92 ಡಿಗ್ರಿ. ಪಿರಮಿಡ್ ಮಾದರಿಯ ತಳಕನ್ನು ಉಪಯೋಗಿಸುವ ಪಂದ್ಯಾವಳಿ ಚಾಲೆಂಜ್ ಪಂದ್ಯಾವಳಿ. ಸವಕಳಿಯಾದ ಕೆಂಪು ರಕ್ತ ಕಣಗಳು ಹೊರಹಾಕುವ ಅಂಗ ಯಾವುದಂದರೆ ಯಕೃತ್. ಕ್ರಿಕೆಟ್ ಆಟದಲ್ಲಿ ಡೀಪ್ ಮಿಡ್ ವಿಕೆಟ್ ಕ್ಷೇತ್ರವಿರುವ ಸ್ಥಳ ಡೀಪ್ ಸ್ಕ್ವೇರ್ ಲೆಗ್ ಮತ್ತು ಲಾಂಗ್ ಆನ್ ನಡುವೆ. ಸಹಜವಾದ ಮನುಷ್ಯನ ದೇಹದಲ್ಲಿ ಪಕ್ಕೆಲುಬುಗಳ ಸಂಖ್ಯೆ 12 ಜೊತೆ. ಅಂತರ್ಮುಖಿ ಬಹಿರ್ಮುಖಿ ವ್ಯಕ್ತಿಗಳನ್ನು ವಿಂಗಡಿಸಿದವರು ಕಾರ್ಲ್ ಯುಂಗ್. ಲಾರ್ಡ್ಸ್ ಕ್ರಿಕೆಟ್ ಮೈದಾನ ಇರುವುದು ಇಲ್ಲಿ, ಇಂಗ್ಲೆಂಡ್. ಭಾರತದಲ್ಲಿ ರಾಷ್ಟ್ರೀಯ ಶಿಸ್ತು ಯೋಜನೆಯನ್ನು ಪ್ರಾರಂಭಿಸಿದ ಕೀರ್ತಿ ಸಲ್ಲಬೇಕಾದದ್ದು JK ಭೋಸ್ಲೆ ಅವರಿಗೆ. 21 ತಂಡಗಳ ಸಿಂಗಲ್ ನಾಕ್ಔಟ್ ತಳಕನ್ನು ಚತುರ್ಥಕವನ್ನಾಗಿ ವಿಂಗಡಿಸಿದಾಗ 4ನೇ ಚತುರ್ಥಕದ ತಂಡದಲ್ಲಿರುವ ಸಂಖ್ಯೆ 5. ಬಂಟ್ ಎಂಬುದು ಯಾವ ಕೌಶಲ್ಯ? ಸಾಫ್ಟ್ಬಾಲ್. ಲಾಂಗ್ ಜಂಪ್ನ ಲ್ಯಾಂಡಿಂಗ್ ಏರಿಯಾದ ಗರಿಷ್ಠ ಅಗಲ 3 ಮೀಟರ್. ಮಹಿಳೆಯರ ಖೋಖೋ ಪಂದ್ಯದ ಒಟ್ಟು ಅವಧಿ 9 ನಿಮಿಷ. ಮನುಷ್ಯನ ತನ್ನ ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕಿವಿಯ ಭಾಗ ಸೆಮಿ ಸರ್ಕ್ಯುಲರ್ ಕೆನಲ್. ಪುರುಷರ ತಂಡಗಳಿಗೆ ನಡೆಯುವ ಅಂತಾರಾಷ್ಟ್ರೀಯ ಟೆನ್ನಿಸ್ ಟೂರ್ನಮೆಂಟ್ನ ಹೆಸರು ಉಬೇರ್ ಕಪ್. ಈ ಕೆಳಗಿನವರು ಯೋಗ ಮತ್ತು ಪ್ರಾಣಾಯಾಮಗಳಲ್ಲಿ ಉಪಯೋಗ ಮಾಡುವ ಮುದ್ರೆಗಳಿಗೆ ಸಂಬಂಧಪಡದೇ ಇರುವುದು ಮೂಲ. ಬೆಂಗಳೂರಿನಲ್ಲಿ ನಡೆದ 5ನೇ ಏಷ್ಯನ್ ಯೂತ್ ಗರ್ಲ್ಸ್ ನೆಟ್ ಬಾಲ್ ಚಾಂಪಿಯನ್ಶಿಪ್ನಲ್ಲಿ ವಿಜಯದ ದೇಶ ಮಲೇಷಿಯಾ. ಆಯಾಸವಾಗುವವರೆಗೂ ಸಿಟಪ್ಗಳನ್ನು ಮಾಡುವುದು ಏನನ್ನು ಸೂಚಿಸುತ್ತದೆ ಅಂದರೆ ಸ್ಟ್ರೆಂತ್ ಎಂಡುರೆನ್ಸ್ ಅಂದರೆ ಕಷ್ಟ ಸಹಿಷ್ಣುತೆ. ರೋಮ್ ದೇಶದಲ್ಲಿ ಅಣಕು ನೌಕಾಯುದ್ಧ ಕತ್ತೆವರಸೆಯ ದ್ವಂದ್ವ ಪ್ರಾಣಿಗಳ ಕಾಳಗಳನ್ನು ನಡೆಸುತ್ತಿದ್ದ ಸ್ಥಳದ ಹೆಸರು ಕೊಲೋಸಿಯಂ. ಕರ್ಣಮಲ್ಲೇಶ್ವರಿಯ ಹೆಸರು ಸಂಬಂಧಪಟ್ಟಿರುವ ಕ್ರೀಡೆಯ ಹೆಸರು ವೇಟ್ ಲಿಫ್ಟಿಂಗ್. ಸಿಗ್ಮೋ ಮ್ಯಾನೋಮೀಟರನ್ನು ಏನನ್ನು ಅಳೆಯಲು ಉಪಯೋಗಿಸಲಾಗುತ್ತದೆ ಅಂದರೆ ರಕ್ತದ ಒತ್ತಡ. ಟೇಬಲ್ ಟೆನ್ನಿಸ್ ಬೋರ್ಡ್ನ ಉದ್ದ ಮತ್ತು ಅಗಲ 2.74 ಮೀಟರ್ ಉದ್ದ, 1.525 ಮೀಟರ್ ಅಗಲ. ಶಟಲ್ ಕಾಕ್ನ ಬುಡಕ್ಕೆ ಹೊಂದಿರುವ ಗರಿಗಳ ಸಂಖ್ಯೆ 16. ಬಾಸ್ಕೆಟ್ಬಾಲ್ ಆಟದಲ್ಲಿ ಸಾಮಾನ್ಯವಾಗಿ ಅನುಸರಿಸುವ ಕ್ರೀಡಾಧಿಕಾರ ಅಥವಾ ಯಾಂತ್ರಿಕತೆ ಯಾವುದೆಂದರೆ ಲೀಡ್ ಮತ್ತು ಟ್ರೇಲ್. ಪ್ರಮಾಣಬದ್ಧ ಈಜುಕೊಳದ ಉದ್ದ 50 ಮೀಟರ್. ಪ್ಲಾಸ್ಬರಿ ಫ್ಲಾಪ್ ಕೌಶಲ್ಯ ಸಂಬಂಧಪಟ್ಟಿರುವುದು ಹೈ ಜಂಪ್. ಜರ್ಮನಿ ದೇಶದ ಫೆಡ್ರಿಕ್ ಲುಡ್ವಿನ್ ಜಾನ್ನ ಮುಖ್ಯ ಕೊಡುಗೆ ಟರ್ನ್ವೇರಿನ್. ಹಾಕಿ ಪಂದ್ಯದಲ್ಲಿ ಪ್ರತಿಯೊಂದು ಅರ್ಧದ ಆಟದ ಅವಧಿ 35 ನಿಮಿಷ. ಫುಟ್ಬಾಲ್ ಆಟದ ಪಂದ್ಯವೊಂದರಲ್ಲಿ ತಂಡವೊಂದು ಮಾಡಬಹುದಾದ ಆಟಗಾರರ ಬದಲಾವಣೆ ಸಂಖ್ಯೆ 5. ಭಾರತ ಸರ್ಕಾರವು ಅರ್ಜುನ್ ಪ್ರಶಸ್ತಿ ನೀಡುವುದು ಕ್ರೀಡಾಪಟುಗಳಿಗೆ. ಭಾರತ ರಾಷ್ಟ್ರಗೀತೆ ಜನಗಣ. ಭಾರತಕ್ಕೆ ಅಗತ್ಯ ಇರುವುದು ಆಟದ ಮೈದಾನ, ಭಗವದ್ಗೀತೆ ಅಲ್ಲ ಎಂದವರು ಸ್ವಾಮಿ ವಿವೇಕಾನಂದ. ಈಜುಕೊಳದಲ್ಲಿ ನೀರಿನ ಮೂಲಕ ಸೋಂಕು ಹರಡುವುದನ್ನು ತಡೆಗಟ್ಟಲು ಏನು ಉಪಯೋಗಿಸ್ತಾರೆ ಅಂದರೆ ಕ್ಲೋರಿನ್. ಪುರುಷರ ಎಸೆತದ ಜಾವೆಲಿನ್ ತೂಕ 800 ಗ್ರಾಂ. ಓಟಗಾರರು ತೆಗೆದುಕೊಂಡ ವೇಳೆಯನ್ನು ಅಳೆಯಲು ನಿಗದಿಪಡಿಸಿದ 3 ಗಡಿಯಾರಗಳ ಮಧ್ಯೆ ಬೇರೆ ಬೇರೆ ತೋರಿಸಿದ ಯಾವುದು ಪರಿಗಣಿಸ್ತೀವಿ ಅಂದರೆ ಮಧ್ಯದ ವೇಳೆ. ಏಡ್ಸ್ ಪೀಡಿತ ವ್ಯಕ್ತಿಯಿಂದ ಆರೋಗ್ಯವಂತನಿಗೆ ಕಾಯಿಲೆ ಯಾವಾಗ ಹರಡುತ್ತದೆ ಅಂದರೆ ರಕ್ತ ಸ್ವೀಕರಿಸಿದಾಗ. ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗ? ಕಾಲರ. ವಿಶೇಷ ಪಾಠ ಯೋಜನೆಯ ಪೂರಕ ಚಟುವಟಿಕೆಗಳಿಗೆ ಲೀಡ್ ಆಫ್ ಚಟುವಟಿಕೆ ಏನು? ವಿಶೇಷ ಅಥವಾ ಬ್ರ್ಯಾಕೆಟಲ್ಲಿ ವಿಶಿಷ್ಟ ಎರಡು ಒಂದೇ. ಪಾಠ ಯೋಜನೆ ಪೂರಕ ಚಟುವಟಿಕೆ ಲೀಡ್ ಆಫ್ ಚಟುವಟಿಕೆಯ ಮೂಲೋದ್ದೇಶ ಏನೇನು ಸೂಚಿಸ್ತದೆ ಅಂದರೆ ಕೌಶಲ್ಯಗಳನ್ನು ಅಳವಡಿಸಿಕೊಳ್ಳುವ ಸಾಮರ್ಥ್ಯ.
ವಿಶೇಷ ಪಾಠ ಯೋಜನೆ ಬೋಧಿಸುವ ಚಟುವಟಿಕೆ ಡೆಂಬಲ್ಸ್. ಸಮಸಂಖ್ಯೆಯ ತಂಡಗಳಿಗೆ ಟ್ಯಾಬ್ಯುಲರ್ ಅಥವಾ ಗ್ರಾಫಿಕ್ ಮಾದರಿಯ ಲೀಗ್ ತಳಕನ್ನು ಹಾಕಲು ಬೇಕಾದ ಸ್ತಂಭ ರೇಖೆಗಳ ಲೆಕ್ಕ ಹಾಕಲು ಉಪಯೋಗಿಸುವ ಸೂತ್ರ n+1. ನಾಕೌಟ್ ತಳಕಿನಲ್ಲಿ ವಿವಿಧ ಚತುರ್ಥಗಳಿಗೆ ಬೈಗಳನ್ನು ವಿತರಿಸುವ ಕ್ರಮ ಪ್ರಾರಂಭ 4. ಅದರಿಂದಲೇ ಹೋಗೋದಕ್ಕೂ 2. ಇದು ಬಿಡಿಸಿ ಹೇಳ್ತೀನಿ ಅವಾಗ 4 ಅದು ಹೇಳೋ ಟೈಮಕ್ಕೆ ಗೊತ್ತಾಗ್ತೈತೆ. ಇದು ಸಿಲೆಬಸ್ಗೆ ಅನುಗುಣವಾಗಿ ಒಂದೊಂದು ವಿಡಿಯೋಗಳು ಮಾಡ್ತೀನಲ್ಲ ಟಾಪಿಕ್ಗಳು ವೈಸ್, ಅವಾಗ ಡಿಟೇಲಾಗಿ ಹೇಳ್ತೀನಿ ಅದ್ರ ಬಗ್ಗೆ. ಖೋಖೋ ಲೀಗ್ ಪಂದ್ಯವು ಡ್ರಾನಲ್ಲಿ ಅಂತ್ಯವಾದಾಗ 2 ತಂಡಗಳಿಗೆ ತಲಾ 1 ಲೀಗ್ ಅಂಕ ದೊರೆಯುತ್ತದೆ. ಕಬಡ್ಡಿ ಆಟದಲ್ಲಿ ಬೋನಸ್ ಪಾಯಿಂಟ್ ಗಳಿಕೆಯಾದಾಗ ಸ್ಕೋರ್ ಶೀಟ್ನಲ್ಲಿ ಆ ಅಂಕ ಗುರುತು ಮಾಡುವುದು ತ್ರಿಕೋನ. ತಾಳಬದ್ಧ ಆಗ್ನೇಯ ಭಾಗಗಳು ವಿವರಣೆ, ತಾಳಬದ್ಧ ಎಣಿಕೆ, ಕಾರ್ಯನಿರ್ವಹಣೆ, ತಡೆ ಮತ್ತು ನಿಲುಗಡೆ. ಖೋಖೋ ಆಟದಲ್ಲಿ ಒಂದು ದೀರ್ಘ ಮತ್ತು ಕ್ಷಿಪ್ರ ಸಿಟಿ ಸದ್ದನ್ನು ಮಾಡಿ ಆಟ ಪ್ರಾರಂಭಿಸುವ ತಾಂತ್ರಿಕ ಅಧಿಕಾರಿ ಯಾರೆಂದರೆ ಟೈಮ್ ಕೀಪರ್. ಇಲ್ಲಿಗೆ 2006 ಪ್ರಶ್ನೆ ಪತ್ರಿಕೆ ಮುಗಿತು. ಇಷ್ಟು ಸ್ಪೀಡಾಗಿ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ನಮ್ಗೆ ಏನಿದೆ ಹಿಂದಿನ ಪ್ರಶ್ನೆ ಪತ್ರಿಕೆಲ್ಲ ಸ್ವಲ್ಪ ಡಿಟೇಲಾಗಿ ಮಾಡಿದ್ದೀನಿ. ಏಕೆಂದರೆ ಕ್ವಿಕ್ಕಾಗಿ ಮಾಡೋದರಿಂದ ನಮಗೆ ಟೈಮ್ ಉಳಿತಾಯ ಮಾಡಿಕೊಂಡು ಏನದ ವಿಷಯ ಅದರಲ್ಲಿ ಅಂಥೇಳಿ ಗೊತ್ತು ಮಾಡಲಿಕ್ಕೆ ಈಸಿ ಆಗುತ್ತೆ ಅಂಥೇಳಿ ಈ ಥರ ಸ್ಪೀಡಾಗಿ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ಪ್ರಶ್ನೆ ಪತ್ರಿಕೆಗಳು. ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಕ್ಷಿಸಬೇಕೆಂದು ತಮಗೆ ಕೇಳ್ಕೊಳ್ತೇನೆ ಫ್ರೆಂಡ್ಸ್. ಬಾಯ್. ಥ್ಯಾಂಕ್ ಯು ಫಾರ್ ಆಲ್.